ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಇದರ ವತಿಯಿಂದ ಇವತ್ತು ಬಿಜಾಪುರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡಲಾಯಿತು. ಏನು ನಮ್ಮ ರೈತರ ಬೆನ್ನೆಲುಬಾಗಿ ಹಗಲು ರಾತ್ರಿ ಭಾರತ ದೇಶಾದ್ಯಂತ ರೈತರ ಸಲುವಾಗಿ ಏಳಿಗೆಯ ಸಲುವಾಗಿ ಇವತ್ತು ಪ್ರೊಡಕ್ಷನ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಪ್ರೊಸೆಸ್ಸಿಂಗ್ ಇರ್ಬೋದು, ಸಾವಯವ ಕೃಷಿ ಇರ್ಬೋದು, ಎಲ್ಲದರ ಬೆನ್ನೆಲುಬಾಗಿ ನಿಂತ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಕನ್ನೇರಿಮಠ ಕೋಲ್ಹಾಪುರ ಇವರನ್ನು ಬಿಜಾಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗೆ ಬರದಂತೆ ಒಂದು ಆದೇಶವನ್ನು ಏನು ಜಿಲ್ಲಾಧಿಕಾರಿಗಳು ಹೊರಡಿಸಿದ್ದಾರೆ, ಅದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಮತ್ತು ಈ ಒಂದು ಆದೇಶವನ್ನು ತುರ್ತಾಗಿ ಅದನ್ನು ತೆಗೆದು ಹಾಕಬೇಕು. ಇರದಿದ್ದರೆ ಮುಂದಿನ ದಿನಮಾನಗಳಲ್ಲಿ ರೈತರು ಬಹಳ ತೊಂದರೆಯೊಳಗೆ ಈಡಾಗ್ತಾರೆ. ಮತ್ತು ನಾವು ಯಾವುದೇ ಏನು ತೀರ್ಮಾನ ತಗೋಬೇಕಂಥೇಳಿ ಎಲ್ಲ ರೈತ ಸಂಘಟನೆಗಳು ಇರ್ಬೋದು, ಎಲ್ಲ ಜನರು ಇರ್ಬೋದು, ಏನೋ ಆಗೋಕ್ಕಿಂತ ಮೊದಲು ಜಿಲ್ಲಾಧಿಕಾರಿಗಳು ಇದನ್ನು ಆದೇಶವನ್ನು ವಾಪಸ್ ತಗೋಬೇಕಂಥೇಳಿ ಈ ಮೂಲಕ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ನನ್ನ ಹೆಸರು ಭೀಮಸೇನ್ ಮಹಾದೇವಪ್ಪ ಕೋಕ್ರೆ, ಭಾರತೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷ. ಭಾರತೀಯ ಕಿಸಾನ್ ಸಂಘದ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಸಭೆ ಸೇರಿ ಏನು ನಮ್ಮ ಕನ್ನೇರಿಮಠ ಶ್ರೀಗಳಿಗೆ ಏನು ಬಿಜಾಪುರ ಬಾಗಲಕೋಟೆ ಉತ್ತರ ಕರ್ನಾಟಕದ ಏನು ಬ್ಯಾನ್ ಹಾಕಿದ್ದಾರೆ, ಇದು ಅಪರಾಧ. ಯಾಕಂದರೆ ಪ್ರಧಾನಮಂತ್ರಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ, ದೇಶ ಸ್ವಾವಲಂಬಿ ಆಗಬೇಕು, ಸ್ವದೇಶಿ ಆಗಬೇಕು, ಅದನ್ನು ಸ್ವದೇಶಿ ಅಪನಾವ್ ಅಂತೇಳಿ ಪ್ರಧಾನಮಂತ್ರಿಗಳೇ ದೇಶಕ್ಕೆ ಕರೆ ಕೊಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇವರು ಸ್ವಾಮಿಗಳು ತಮ್ಮ ಜೀವನವನ್ನೇ ಸ್ವದೇಶಿ ಆಂದೋಲನ, ಸಾವಯವ ಕೃಷಿ ಬಗ್ಗೆ, ಗೋ ಸಂರಕ್ಷಣೆ ಬಗ್ಗೆ, ಗೋ ಆಧಾರಿತ ಔಷಧಗಳು, ಗೋ ಆಧಾರಿತ ಕೃಷಿ, ಇವೆಲ್ಲ ಇಡೀ ಉತ್ತರ ಕನ್ನಡದೆಲ್ಲ ಹಗಲು ರಾತ್ರಿ ಅನ್ನೋದೇ ಅವರು ಸತತ ಪ್ರಯತ್ನ ಮಾಡ್ತಾರೆ. ದೇಶವನ್ನು ಸ್ವಾವಲಂಬಿ ಮಾಡಬೇಕು, ಸಾವಯವ ಕೃಷಿ ಮಾಡಬೇಕು, ವಿಷಮುಕ್ತ ಆಹಾರ ಕೊಡಬೇಕು, ಸಮಾಜಕ್ಕೆ ವಿಷಮುಕ್ತ ಭೂಮಿ ಮಾಡಬೇಕು, ಪರಿಸರ ಉಳಿಸಬೇಕು ಅಂತ ಒಂದು ಮಹತ್ವದ ವಿಚಾರದಲ್ಲಿ ಅವ್ರು ಯಾವ ತಮ್ಮ ಜೀವನ ಸಾಯ್ತಿದ್ದಾರೆ. ಅಂಥವ್ರಿಗೆ ಬ್ಯಾನ್ ಮಾಡೋದು ಯಾಕೆ ಲಾಸ್ ಮಾಡಿದ್ರು ಗೊತ್ತಾಗ್ತಾ ಇಲ್ಲ ಅವರಿಗೆ. ಇರ್ಬೋದು ಏನೋ ಸ್ವಾಮಿಗಳಲ್ಲಿ, ನಮ್ಮಲ್ಲಿ ಅದ್ವೈತ, ವಿಶಿಷ್ಟ ಅದ್ವೈತ, ದ್ವೈತ ಮತಗಳದಾವ. ಅವರು ಇವ್ರಿಗೆ ಕಂಪ್ಲೇಂಟ್ ಬೇರೆ, ಇವ್ರಿಗೆ ಇದ್ದೇ ಇರ್ತದೆ. ಕೆಲವೊಂದು ಮಠಾದ್ರೆ ಹಂಗೆ ಮಾತಾಡ್ದೆ, ಕೆಲವೊಂದು ಮಠಾದ್ರೆ ಹಿಂಗೆ ಮಾತಾಡ್ತಾರೆ, ಇರ್ಬೋದು. ಅದು ಪೂರ್ವಜನ ಬಂದದ, ಆದರೆ ತ್ರೇತಾಯುಗ ಹೇಳ್ಕೊಂಡು ಇದು ನಡೆದ ಬಂದದ. ಅದು ಏನು ತೊಂದರೆ ಇಲ್ಲ, ಅದು ಯಾವಾಗಲೂ ಆಗೋದು, ಇದೇನು ಹೊಸದಾಗೇನಲ್ಲ. ಅದನ್ನೇ ಮುಂದೆ ಮಾಡಿಕೊಂಡು ದಂಧೆ ಆಗ್ತದೆ, ಅದು ಆಗ್ತದೆ, ಸುಮ್ಮನೆ ಮಾಡೋದು ದಂಧೆ ಹೆಂಗೆ ಆಗ್ತದೆ. ಒಂದು ದೇಶಭಕ್ತರನ್ನ ದೇಶಕ್ಕೊಂದು ನಿರ್ದೇಶನ ಕೊಡುವಂಥ ಒಂದು ಸ್ಥಾನದಲ್ಲಿರುವಂಥ ಗುರುಗಳಿಗೆ ಮಾಡಿದ್ದು ಅಕ್ಷಮ್ಯ ಅಪರಾಧ. ಸರ್ಕಾರ ಇದನ್ನು ಶೀಘ್ರವಾಗಿ ಹಿಂದೆ ಅಂದರೆ ಜಿಲ್ಲಾಧಿಕಾರಿಗಳು ತಗೊಳ್ಳಿಲ್ಲ, ಅವ್ರ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಬೈತೇವೆ. ಮುಂದಿನ ದಿನಮಾನಗಳ ಕಷ್ಟ ಇದರ ಸರ್ಕಾರ ಇದರ ಭಾರ ಅನುಭವಿಸ್ಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆ ಕೂಡ ಇವತ್ತು ನಾವು ಕೊಡ್ತಾ ಇದ್ದೇವೆ. ಹಾಗೆ ಡಿ ಸಿ ಅವ್ರಿಗೆ ಹೇಳಿದ್ದೀವಿ, ಇದು ತಪ್ಪಾಗ್ತದೆ. ಯಾಕಂದರೆ ದೇಶವನ್ನು ಉಳಿಸುವಂಥ ಕಾರ್ಯಕ್ಕೆ ಯಾರು ತುಡುಗು ಮಾಡತ್ತಾರ, ತಪ್ಪಿ ಮಾಡತ್ತಾರ, ಯಾರು ಲೂಟಿನೇ ಮಾಡತ್ತಾರ, ಅಂಥವ್ರಿಗೆ ಯಾರು ಬ್ಯಾನ್ ಇಲ್ಲ, ಏನಿಲ್ಲ, ಅವರು ರಾಜಾರೋಷವಾಗಿ ಮಾಡ್ತಾಯಿದ್ದಾರೆ. ಒಂದು ಸದೃಢ ಸಮಾಜಕ್ಕೊಂದು ಕೊಡುವಂಥ ಒಂದು ವ್ಯಕ್ತಿಗಳನ್ನು, ಗುರುಗಳನ್ನು ಬ್ಯಾನ್ ಮಾಡೋದು ಇದು ತಾಲಿಬಾನ್ಗಿಂತ ಹೆಚ್ಚಿಂದಾಗ್ತದೆ. ಹಂಗೆಲ್ಲ ಭಯೋತ್ಪಾದಕ್ಕಿಂತ ಹೆಚ್ಚಿಗೆ ಆಗ್ತದೆ. ಅದನ್ನು ಅವ್ರು ಮನಗೊಂಡುಕೊಂಡು ಎಚ್ಚೆತ್ತುಕೊಂಡು ಶೀಘ್ರವಾಗಿ ತಗೊಂಡು ಸರಿಯಾಗಿ ತಗೊಳ್ಳಿಲ್ಲಪ್ಪ, ಇದ್ರದ್ದು ಅನುಭವಿಸ್ಬೇಕಾಗ್ತದೆ ಅಂತ ಎಚ್ಚರಿಕೆ ಮಾಡ್ತಾರೆ. ಹೆಸರು ಗುರುನಾಥ್ ಶಂಕರ್ ಬಗಲಿ, ಭಾರತೀಯ ಕಿಸಾನ್ ಸಂಘ ಸ್ಟೇಟ್ ಕಮಿಟಿ ಮೆಂಬರ್. ಒಟ್ಟಾರೆ ಕಬ್ಬಿನ ರೈತರ ಪರಿಸ್ಥಿತಿ ಹೆಂಗಾಗ್ಯದಂದ್ರೆ ಬೆಳೆದು ಒಯ್ದ ಕಾರ್ಖಾನೆಯವ್ರಿಗೆ ಇದು ಚಂದ ಮಾಡುವಂಥ ಪರಿಸ್ಥಿತಿ ಬಂದೈತಿ. ನಮ್ಮ ಜಿಲ್ಲಾದವರೇ ಸಕ್ಕರೆ ಮಂತ್ರಿಗಳದಾರ, ಸರಿಯಾಗಿ ಎಲ್ಲ ಕಾರ್ಖಾನೆ ಮಾಲೀಕರನ್ನ ಕರೆಸಿ, ರೈತರನ್ನ ಕರೆಸಿ ಸರಿಯಾಗಿ ಕುಂಡ್ರಿಸ್ಕೊಂಡು ಒಂದು ರೇಟ ಕೊಡಿಸ್ಬೇಕಾಗೈತಿ. ಮೊದಲ 9.5ಕ್ಕೆ ರೇಟ್ ನಿಗದಿ ಮಾಡಿದ್ರು. ಈಗ ಏನಾಗ್ಯದ 10.25 ಅಂದ್ರೆ ಅಲ್ಲಿ 300 ರೂಪಾಯಿ ಅಲ್ಲೇ ಹೊರತು ಬಿತ್ತು ನಮಗೆ. ಆನಂತರ 2013-14 ಎಚ್.ಎನ್.ಟಿ ಕೂಡಿ ಏಟಿತ್ತಪ್ಪ 400 ರೂಪಾಯಿ ಇತ್ತು. ಈಗ 900 ರೂಪಾಯಿ ಆಗೈತಿ, ಅಂದ್ರೆ 2 ಪಟ್ಟು ಹೆಚ್ಚಾಯಿತು.
ಅದರಂಗೆ ಆವಾಗ ಕಬ್ಬಿನ ರೇಟ್ ಏನಿತ್ತು ರೈತರಿಗೆ ಕೊಡುವಂಥ FRP 2500 ಇತ್ತು. ಈಗ ನಮ್ಮದು 5000 ಆಗಬೇಕಾಗಿತ್ತಲ್ಲ, ಅದು 400 ಇದ್ದದ್ದು ಯಾವಾಗ 800 ಆಗ್ಯದ ಅಂದರೆ ನಮ್ಮ ರೇಟ್ನು 5000 ಆಗಬೇಕಾಗಿತ್ತಲ್ಲ, ಯಾಕೆ ಆಗಲಿಲ್ಲ? ಇದು ಸರ್ಕಾರ ಯಾಕೆ ವಿಚಾರ ಮಾಡಲಿಲ್ಲ ಅನ್ನತಕ್ಕಂಥ ವಿಚಾರ ಅವ್ರಿಗೆ ನಾವು ತಿಳಿಸಿ ಹೇಳ್ತೇವೆ. ಯಾರಿಗೆ ತಿಳಿದಿದ್ದಿಲ್ಲ ಅಂದರೆ ಕಾರ್ಖಾನೆಯವರಿಗೆ, ಸರ್ಕಾರಕ್ಕೆ ಎಲ್ಲಿ ವ್ಯತ್ಯಾಸ ಮಾಡಿ ರೈತರನ್ನ ಯಾವ ರೀತಿ ಕೊಲ್ಲಾಕತ್ತೀರಿ? ಒಂದು ಕಾಟಾದೊಳಗೆ ಹೊಡಿತೀರಿ, ಒಂದು ಏನು ರಿಕವರಿ ತೆಗೆಯೋದ್ರೊಳಗೆ ಹೊಡಿತೀರಿ. ಹಿಂಗೆ ಒಟ್ಟಾರೆ ಎಲ್ಲ ರೀತಿಯಿಂದ ಶೋಷಣೆ ಮಾಡಿ ನೀವು 10 ಕಾಟ ಬೇಡ್ರಿ, ನಾನು 100 ಕಾಟ ಕೊಡಿಸ್ರಿ. ಅದು ಸರಿಯಾದ ಪದ್ಧತಿಯೊಳಗೆ ನಾವು ಹೇಳೋ ಪ್ರಕಾರ ಮಾಡಿಲ್ಲ. ನಾವು ಹೇಳ್ತೀವಿ ಹೆಂಗೆ ಬ್ಯಾಂಕಿನ ಲಾಕರ್ ಇರ್ತದೆ ಆ ಪ್ರಕಾರ 3 ಜನ, ಒಬ್ಬ ರೈತ, ಒಬ್ಬ ಅಧಿಕಾರಿ, ಒಬ್ಬ ಆ ಕಾರ್ಖಾನೆ ಮಾಲೀಕರು 3 ಮಂದಿ ಅಂತರ ಚಾವಿ ಇರಬೇಕು, ಏನು ಗೋಲ್ಮಾಲ್ ಮಾಡ್ಲಿಕ್ಕೆ ಬರಲಾರ್ದಂಗೆ. ಅದನ್ನು ಬಿಟ್ಟು ನೀವು ಇಂಥವು ಆ ಕಾಟಾದೊಳಗೆ ಏನೇನು ಮಾಡ್ಬೇಕು ಎಲ್ಲ ಅವ್ರಿಗೆ ಗೊತ್ತೈತಿ. ರಿಕವರಿ ಒಳಗೆ ಏನು ಮಾಡ್ಬೇಕು ಗೊತ್ತೈತಿ. ಆ 3ಕ್ಕೆ ಚಾವಿ ಮಾಡುವಂಥದ್ದು ಆಗಬೇಕು, ರೈತ, ಅಧಿಕಾರಿ ಮತ್ತು ಕಾರ್ಖಾನೆಯವ್ರು ಕೊಡ್ಕೊಂಡು. ಆ ವ್ಯವಸ್ಥೆನೇ ಮಾಡಿಲ್ಲ. ನೀವು ಇನ್ನೂ ಇಂಥವು 100 ಕಾಟ ಕೊಡಿಸಿದ್ರೆ ಏನಾಗೋದು? ಅದಕ್ಕೆ ಸರಿಯಾಗಿ ಸದ್ಯ ತುರ್ತಾಗಿ ಎಲ್ಲ ಕಾರ್ಖಾನೆ ಮಾಲೀಕರನ್ನ ಕರೆಸಿ, ಆನಂತರ ಕಾರ್ಖಾನೆ ಮಾಲೀಕರ ಅಥವಾ MD ಬರಬೇಕು, ಎರಡರೊಳಗೆ ಒಂದು. ಅವರು ಬರದೇ ಇದ್ರೆ ಎಲ್ಲರ ಚಾಪ್ರಾಜಿ ಒಬ್ಬ ಕ್ಲಾರ್ಕ್ ಕಳಿಸಿದ್ರೆ ಅವ ಏನೂ ಜವಾಬ್ದಾರಿ ತೊಗೊಂಡು ಮಾತಾಡೋಂಗಿಲ್ಲ. ನಮ್ಮ ಮಾಲಕರಿಗೆ ಕೇಳಿ ಹೇಳ್ತೇವ್ರಿ ಅಂತಾರೆ. ಅದಕ್ಕೆ ಅಂಥವ್ರನ್ನ ಕರೆಸಿ ಸರಿಯಾದ ರೇಟ ನಿರ್ಧಾರ ಮಾಡುವಂಥದ್ದು. ರೈತರಿಗೆ ಎಷ್ಟು ಶೋಷಣೆ ಆಗ್ಲಿಕ್ಕೆ ಮೊದಲೇ ಈ ವರ್ಷ ಮಳೆ ಹಾಳಾಗಿ ಇದ್ದದ್ರೊಳಗೆ ಸ್ವಲ್ಪ ಕಬ್ಬುಗಳು ಏನಾರೇ ಬರ್ತದ, ಅದರಿಂದ ಆಕೈತಿ ಅನ್ನುವಂಥ ವಿಚಾರ ಐತಿ. ಮತ್ತು ಆ ಕಬ್ಬಿನೊಳಗೆ ಏನು ಅಲ್ಲಿ ಅಂದ್ರೆ ಕಡಿಕೆ ಸರ್ಕಾರ ಕೊಡಲಿ. ನಿಮ್ಮ ಕಾರ್ಖಾನೆ ಮಾಲೀಕರೇ ಬೇಕಾಗಿತ್ತಂದ್ರೆ ಸರ್ಕಾರ 5,000 to 5,500 ಟ್ಯಾಕ್ಸ್ ಹೋಗ್ತೈತಿ ಒಂದು ಕಬ್ಬಿನಿಂದ. 1 ಟನ್ ಕಬ್ಬಿನಿಂದ ನಮಗೆ 3,000 ರೂಪಾಯಿ, ಅವ್ರಿಗೆ 5,500 ರೂಪಾಯಿ. ಯಾಕಂದ್ರೆ ಅವ್ರ ಕಷ್ಟ ಭಾಳ ಐತಿ. ನಮಗೆ ಸಿಕ್ಕಂಗೆ ಕಬ್ಬಿನವ್ರಿಗೆ ಏನು ಬೇಕು ಅದನ್ನು ಅನುಕೂಲ ಮಾಡಿಕೊಟ್ಟು ಅವ್ರಿಗೆ ಭಾಳ ತ್ರಾಸ ಆಗೈತಿ. ಒಟ್ಟು ಅವರೇ ನುಂಗಬೇಕತ್ತಾರೆ. ಅದಕ್ಕೆ ಹಂಗಿಲ್ಲ. ನಮಗೆ ಅದರೊಳಗೆ ನೀವು 500 ಹಾಕ್ರಿ, ಕಾರ್ಖಾನೆಯವರು ಇನ್ನೊಂದು 500 ಹೆಚ್ಚು ಹಾಕಲಿ, 4,000 ತನಕ ನಿಮಗೆ ಕೊಡ್ಲಾಕ ಸಾಧ್ಯ ಐತಿ. ಅಂದ್ರೆ ಏನಾರ ರೈತ ಬದುಕ್ತಾನೆ. ಅದಕ್ಕಾಗಿ ನೀವು ಇನ್ನೊಮ್ಮೆ ಈ ಕಾರ್ಖಾನೆ ಮಾಲೀಕರನ್ನ ಕರೆಸಿ DC ಅವ್ರನ್ನ ಕೊಂಡಿಸ್ಕೊಂಡು ಮತ್ತು ಆ ಪ್ರಕಾರ ರೈತರನ್ನ ಕರೆಸಿ ಎಲ್ಲ ಸಂಘಟನೆಯವ್ರಿಗೆ ಹೇಳ್ಬೇಕು. ಎಲ್ಲ ಸಂಘಟನೆಯವರು ಬಂದು ಏನೇನು ಹೇಳ್ತಾರೆ, ಯಾವ ಪ್ರಕಾರ ಮಾಡ್ಬೇಕಂತಾರೆ, ಸರ್ವಸಮ್ಮತ ನಿರ್ಣಯ ಏನಾಕೈತಿ, ರೇಟ್ ಎದಕ್ಕೆ ಒಪ್ತಾರೆ. ನಿಮಗೆ 2-3 ತಿಂಗಳು ಹಿಡಿದು DC ಅವ್ರಿಗೆ ಹೇಳಿದೆವು ನಾವು, ಕಾರ್ಖಾನೆ ಚಾಲು ಆಗ್ತಿಂತ ರೈತರಿಗೆ ಕರ್ರಿ ಅಂತೇಳಿ. ನಮಗೆ ಕರೆದೇ ಇಲ್ಲ ಇಲ್ಲಿ ತನಕ. ಅಂದ್ರೆ ಇದ್ರ ಅರ್ಥ ಏನು? ಅಧಿಕಾರಿಗಳು ಕೂಡ ಅವ್ರ ಜೊತೆ ಶಾಮೀಲಾಗ್ಯಾರ ಹಂಗೆ. ಮತ್ತು ನಮ್ಮ ಸಕ್ಕರೆ ಸಚಿವರು ಅದಾರ, ಅವರು ಕೂಡ ಕಣ್ತೆರ್ ನೋಡಬೇಕು, ರೈತರಿಗೆ ಅನ್ಯಾಯ ಆಗ್ಲಾರ್ದಂಗೆ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾನು ಈ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರ ಗಮನಕ್ಕೆ ತರಲಿಕ್ಕೆ ಇಚ್ಛಪಡ್ತೀನಿ. ನನ್ನ ಹೆಸರು ಮಲ್ಲಗೌಡ ಮಾದೇಗೌಡ ಪಾಟೀಲ, ಭಾರತೀಯ ಕಿಸಾನ್ ಸಂಘದ ಉತ್ತರ ಪ್ರಾಂತ ಉಪಾಧ್ಯಕ್ಷ. ಯಾರು